ಟಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಇದು ನಿಮ್ಮ ಜಿಎಂಎಸ್ ನ್ಯೂಸ್ನ ಮುಖ್ಯಾಂಶಗಳು. ಸಾಗರ ಅಣಲೇಕೊಪ್ಪ ಹೋಗುವ ರೈಲ್ವೆ ಕ್ರಾಸಿಂಗ್ ಗೇಟ್ ಗುರುವಾರ ಬಂದ್, ಪರ್ಯಾಯ ಮಾರ್ಗದಲ್ಲಿ ಚಲಿಸಲು ಸೂಚನೆ. ಬಿಜೆಪಿ ನಗರ ಮಂಡಲ ಪ್ರಶಿಕ್ಷಣಾ ವರ್ಗಕ್ಕೆ ಗಿರೀಶ್ ಪಟೇಲ್ ಚಾಲನೆ. ಕೊರೋನಾ ಎಫೆಕ್ಟ್, ಮುರುಘಾ ಮಠ ಕಾರ್ತಿಕ ದೀಪೋತ್ಸವ ಸರಳ. ಮಳ್ಳ ಗ್ರಾಮದಲ್ಲಿ ಅಕ್ರಮ ಸಾಗುವಳಿಗೆ ಗ್ರಾಮಸ್ಥರ ಆಕ್ರೋಶ. ಗ್ರಾಮ ಲೆಕ್ಕಿಗ ಹಣ ಪಡೆದಿದ್ದಾನೆ ಎಂದು ಆರೋಪಿಸಿದ ಫಯಾಜ್. ಆರೋಗ್ಯ ಇಲಾಖೆ ನೌಕರರ ಒಕ್ಕೂಟದಿಂದ ಸಾಹಿತಿ ಡಾಕ್ಟರ್ ನಾಡಿಸೋಜ ದಂಪತಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆ. ಶತಾಯುಷಿ ಹಳೆಯಮ್ಮ ಕಳೂರು ಚಂದಮ್ಮ ಇನ್ನಿಲ್ಲ. ಈಗ ಸುದ್ದಿಯ ವಿವರ. ತಾಳಗುಪ್ಪ ಮತ್ತು ಆನಂದಪುರಂ ಮಧ್ಯ ಬರುವ ಸಾಗರದ ರೈಲ್ವೆ ಕ್ರಾಸಿಂಗ್ ಗೇಟ್ ನಂಬರ್ 132ರಲ್ಲಿ ತಾಂತ್ರಿಕ ಪರಿಶೀಲನೆ ಕಾರ್ಯ ಇರುವುದರಿಂದ ದಿನಾಂಕ 26/11/2020 ಬೆಳಿಗ್ಗೆ 7:30ರಿಂದ ದಿನಾಂಕ 27/11/2020 ಬೆಳಿಗ್ಗೆ 7:30ರವರೆಗೆ ಸಾಗರದ ಪೋಸ್ಟ್ ಆಫೀಸ್ ವೃತ್ತದಿಂದ ಶ್ರೀರಾಂಪುರ ಬಡಾವಣೆ ಮೂಲಕ ಅಣಲೇಕೊಪ್ಪಕ್ಕೆ ಹೋಗುವ ರೈಲ್ವೆ ಗೇಟ್ ಮುಚ್ಚಲಾಗುತ್ತಿದ್ದು, ಪರ್ಯಾಯ ಮಾರ್ಗದಲ್ಲಿ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಚಲಿಸುವಂತೆ ರೈಲ್ವೆ ಇಲಾಖೆ ಮನವಿ ಮೇರೆಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಪ್ರಕಟಣೆಯಲ್ಲಿ ಸೂಚಿಸಿದೆ. ನೈಋತ್ಯ ರೈಲ್ವೆ ವಿಭಾಗದ ಸಹಾಯಕ ವಿಭಾಗೀಯ ಇಂಜಿನಿಯರ್ ಅವರ ಪತ್ರದ ಮೇರೆಗೆ ಅಣಲೇಕೊಪ್ಪಕ್ಕೆ ಹೋಗುವ ಮಾರ್ಗ ಮಧ್ಯೆ ಬರುವ ರೈಲ್ವೆ ಕ್ರಾಸಿಂಗ್ ಗೇಟ್ ನಂಬರ್ 132ರನ್ನು ಮುಚ್ಚಿ ರಿಪೇರಿ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಅಣಲೇಕೊಪ್ಪದಿಂದ ಸಾಗರ ಟೌನ್ ಕಡೆಗೆ ಬರುವವರು ಅರಮನೆಕೇರಿ ಕೆಳದಿ ರಸ್ತೆ ಮೂಲಕ ಬರಬಹುದು. ಸಾಗರ ನಗರದಿಂದ ಅಣಲೇಕೊಪ್ಪಕ್ಕೆ ಹೋಗುವವರು ಜೆಸಿ ರಸ್ತೆ, ಸೊರಬ ರಸ್ತೆ ಮೂಲಕ ಹೋಗಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಬಿಜೆಪಿಯಲ್ಲಿ ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ದೇಶದ ಪ್ರಧಾನಿಯವರೆಗೂ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳುವುದು ಸರ್ವೇ ಸಾಮಾನ್ಯ ಎಂದು ಬಿಜೆಪಿ ವಿಭಾಗೀಯ ಪ್ರಭಾರಿಗಳಾದ ಗಿರೀಶ್ ಪಟೇಲ್ ತಿಳಿಸಿದರು. ಸಾಗರದ ಮಾಧವಮಂಗಳ ಸಭಾಭವನದಲ್ಲಿ ಮಂಗಳವಾರ ಬಿಜೆಪಿ ನಗರ ಮಂಡಲದ 2 ದಿನಗಳ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತರೆ ರಾಜಕೀಯ ಪಕ್ಷಗಳಿಗೆ ಹೋಲಿಕೆ ಮಾಡಿದಾಗ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಪ್ರಶಿಕ್ಷಣ ವರ್ಗದ ಮೂಲಕ ಕಾರ್ಯಕರ್ತರು ಮತ್ತು ನಾಯಕರಿಗೆ ಬೌದ್ಧಿಕ ಜ್ಞಾನ ತುಂಬುವ ಕೆಲಸ ನಡೆಯುತ್ತಿದೆ ಎಂದು ಹೇಳಿದರು. ರಾಜಕೀಯ ನಾಯಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಇವರಿಗೆಲ್ಲ ಕಲಿಬೇಕು ಮತ್ತು ಕಲಿಸಬೇಕು ಅನ್ನೋಂಥ ಹಸಿವು ಸದಾ ಇರಬೇಕು ಅನ್ನೋಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿಜೆಪಿನಲ್ಲಿ ಕಳೆದ 65-70 ವರ್ಷಗಳಿಂದ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಪ್ರಶಿಕ್ಷಣ ವರ್ಗದ ಇತಿಹಾಸ ತಗೊಂಡ್ರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಅಥವಾ ಬೇರೆ ಪಾರ್ಟಿನಲ್ಲಿ ಏನಾದರೂ ಇದೆಯಾ ಅಂತ ನೋಡಿದರೆ ಭಾಳ ಬೇಸರ ಅಂತ ಅನ್ಸುತ್ತೆ. ಯಾರು ಈ ಇಡೀ ಸಮಾಜವನ್ನು, ಇಡೀ ದೇಶವನ್ನು, ರಾಜಕೀಯ ಕ್ಷೇತ್ರವನ್ನು ಚೆನ್ನಾಗಿಟ್ಕೋಬೇಕು, ಇಡೀ ಸಮಾಜವನ್ನು, ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥ ಒಂದು ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ. ಅಂಥವರಿಗೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಭಾಳ ಕಡಿಮೆ ಇದೆ, ತುಂಬ ಕಡಿಮೆ ಇದೆ. ನಮ್ಮ ದೇಶದ ಸುಮಾರು ಒಂದು 130-135 ವರ್ಷದ ಇತಿಹಾಸ ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ ಏನಾದ್ರು ಈ ರೀತಿಯ ಪ್ರಶಿಕ್ಷಣ ವರ್ಗಗಳನ್ನು ಏರ್ಪಾಡು ಮಾಡುತ್ತಾ ಅಂತ ಹೇಳಿದ್ರೆ, ಆಗಾಗ ಕೇಳಿದ್ದೀನಿ. ನಾನು ಶಿವಮೊಗ್ಗದಲ್ಲಿ ಒಂದು ಕಡೆ ನೋಡಿದ್ದೆ. ಆರಂಭ ಆದಾಗ ಸ್ವಲ್ಪ ಹೊತ್ತು ನಡೆದು ಇದೆಲ್ಲ ಆದಮೇಲೆ ಪರಸ್ಪರ ನಡುವೆ ವಿಷಯಗಳ ಆಧಾರದ ಮೇಲೆ ಜಗಳಗಳಾಗಿ ಹೊಡೆದಾಟಾಗಿ ಹೊರ ಬಂದಿದ್ದು ನಾನು ನೋಡಿದ್ದೀನಿ. ಇನ್ನು ಆ ರೀತಿ ಒಂದು ಸ್ವಲ್ಪ ವಿಚಾರದ ಆಧಾರದ ಮೇಲೆ ಪ್ರಶಿಕ್ಷಣ ವರ್ಗಗಳನ್ನು ಮಾಡೋದು ಅಂತ ಹೇಳಿದರೆ ಕಮ್ಯುನಿಸ್ಟರು ಒಂದು ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ, ಕಮ್ಯುನಿಸ್ಟ್ ಪಾರ್ಟಿಗಳು ಮಾಡ್ತಾರೆ. ಬಿಟ್ಟರೆ ಬೇರೆ ಯಾವುದೇ ರಾಜಕೀಯ ಪಾರ್ಟಿಗಳು ಈ ರೀತಿಯ ಪ್ರಶಿಕ್ಷಣ ವರ್ಗಗಳನ್ನು ಮಾಡೋದಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ 1957ನೇ ಇಸ್ವಿನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದರೆ ಅದು ಬಹಳ ಜನಕ್ಕೆ ಏನು ಏಪ್ರಿಲ್ 6, 1980ರಿಂದ ಭಾರತೀಯ ಜನತಾ ಪಾರ್ಟಿ ಶುರುವಾಗಿದ್ದು ಏನು ಹಿಂದಕ್ಕೆ ಹೋಗ್ತಿರಲ್ಲ ಅಂತ ಅನಿಸುತ್ತೆ ಯಾರಿಗೆ.
BJPಯ ರಾಜಕೀಯ ಇತಿಹಾಸ ಗೊತ್ತಿದೆ, ನಮ್ಮ ಹುಟ್ಟಿನ ಬಗ್ಗೆ, ನಮ್ಮ ವಿಕಾಸದ ಬಗ್ಗೆ ಗೊತ್ತಿದೆ. ಅಂಥವ್ರಿಗೆ ಗೊತ್ತು ಭಾರತೀಯ ಜನಸಂಘ ನಮ್ಮ ಮೂಲ ರಾಜಕೀಯ ಪಾರ್ಟಿ. ಭಾರತೀಯ ಜನಸಂಘದ ಕಾಲದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್, ತಾಲೂಕು ಅಧ್ಯಕ್ಷ ಲೋಕನಾಥ್ ಬಿಳಿಸಿರಿ, ದೀಪಕ್ ಮರೂರು, ಸಂತೋಷ್ ಆರ್ಶೇಟ್, ಮಹೇಶ್, ಸತೀಶ್ ಮೊಗವೀರ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಲೆನಾಡು ಪ್ರಾಂತ್ಯಕ್ಕೆ ಲಿಂಗಸ್ವಾಮೀಜಿಯವರು ಅತ್ಯಂತ ಹಿರಿಯರು. 1916ರಲ್ಲಿ ವಿದ್ಯಾರ್ಥಿ ನಿಲಯ ಸ್ಥಾಪಿಸಿ ಮಲೆನಾಡಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮುನ್ನುಡಿ ಬರೆದವರು ಎಂದು ಆನಂದಪುರ ಮುರುಘಾಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ತಿಳಿಸಿದರು. ಸಾಗರ ತಾಲೂಕಿನ ಮುರುಘಾಮಠದಲ್ಲಿ ಸೋಮವಾರ 535ನೇ ಶಿವಾನುಭವ ಗೋಷ್ಠಿ ಹಾಗೂ ಲಿಂಗೈಕ್ಯ ಸ್ವಾಮೀಜಿಯವರಾಗಿರುವ ಲಿಂಗಸ್ವಾಮೀಜಿಯವರ 96ನೇ ಪುಣ್ಯಸ್ಮರಣೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು, ಸ್ವಾಮಿಗಳವರು ಈ ಮಠದ ಅಭಿವೃದ್ಧಿಗೆ ಬಹುಶಃ ಆ ಕಾಲದಲ್ಲಿ ಅವ್ರ ಡೈರಿಗಳು ಬರೆದಿಡೋವಂಥದ್ದು ಒಂದು ಭಾಳ ಚೆನ್ನಾಗಿದೆ. ಸುಮಾರು ಅವ್ರ ಕಾಲದ ಎಲ್ಲ ಡೈರಿಗಳು ಇದಾವೆ ಮಠದಲ್ಲಿ. ಅದರಲ್ಲಿ ಎಲ್ಲ ಈ ಭಾಗದ ರೈತರುಗಳದ್ದು, ಭಕ್ತರದ್ದು, ದೊಡ್ಡ ದೊಡ್ಡ ಮನೆತನಗಳದ್ದು, ಯಾರ್ಯಾರು ಏನೇನು, ಎಲ್ಲಿ ಹೋಗಿದ್ವಿ, ಯಾರು ಕಾಣಿಕೆ ಕೊಟ್ಟರು, ಇದೆಲ್ಲ ಇದೆ. ಪ್ರತಿ ಅಮಾಸಿಗೆ ಅವಾಗಲೂ ಸೇವೆ ಮಾಡ್ತಿದ್ರು, ಅವ್ರ ಭಕ್ತರ ಹೆಸರಿದ್ದಾವೆ. ಇದೆಲ್ಲ ನೋಡಿದಾಗ ಕೃಷಿಗೆ ಮಳಲಿ ಮಠದಲ್ಲಿ ತೋಟ ಹೇಗೆ ಮಾಡಬೇಕು, ಕೃಷಿ ಹೇಗೆ ಮಾಡಬೇಕು, ಅವ್ರ ಕಾಲದಲ್ಲೇ ತೋಟ ಬಂದಿದ್ದು. ಸಂಶಿಗೌಡರು ಅಲ್ಲಿ 100 ಎಕರೆ ಜಮೀನನ್ನು 9,000 ರೂಪಾಯಿಗೆ ಕೊಂಡುಕೊಡ್ತಾರೆ ಮಳಲಿಯಲ್ಲಿ. ಇವತ್ತು ಅದೇ ಈ ಮಠಕ್ಕೆ ಆರ್ಥಿಕ ಆಸ್ತಿನ ಮಟ್ಟಕ್ಕೆ ಲಿಂಗಸ್ವಾಮಿಗಳ ಕಾಲದಲ್ಲಾಯಿತು. ಲಿಂಗಮ ಸ್ವಾಮಿಗಳವರು ಎಷ್ಟು ಪ್ರಭಾವಿಗಳಿದ್ರು ಅಂದರೆ ಅವರು ಇಡೀ ಮಲೆನಾಡು ಪ್ರಾಂತಕ್ಕೇ ಅವರೊಬ್ಬ ಹಿರಿಯ ಸ್ವಾಮಿಗಳಾಗಿ ಎಲ್ಲ ರೀತಿಯಿಂದಲೂ ಕೂಡ ಒಂದು ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು. ಇಲ್ಲಿ ಮೈಸೂರು ಮಹಾರಾಜರು 1916ನೇ ಇಸ್ವಿನಲ್ಲಿ ಜೋಗಕ್ಕೆ ಹೋಗಬೇಕು ಅಂತಂದಾಗ ಈ ಗುರುಗಳು ದರ್ಶನ ಮಾಡಬೇಕು ಅಂತ, ಆಗ ಗುರುಗಳು ಇಲ್ಲಿರ್ತಾರೆ ಮಠದಲ್ಲಿ. ಅವ್ರು ಮಹಾರಾಜರು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಗೆ ಬರಬೇಕಲ್ಲ, ಇಲ್ಲಿಗೆ ಬರೋಕ್ಕೆ ರಸ್ತೆ ಇಲ್ಲ ಆ ಕಾಲದಲ್ಲಿ ಮಠಕ್ಕೆ, ಕಾರ್ ಬರಲಿಕ್ಕೆ, ಅವ್ರ ಮಹಾರಾಜರ ಕಾರು. ಹಂಗಂತೇಳಿ ಸ್ವಾಮಿಗಳು ಅಲ್ಲಿ ಹೋಗಿ ರಸ್ತೆಯಲ್ಲಿ ನಿಲ್ಲಂಗಿಲ್ಲ. ಅದಕ್ಕೆ ಒಂದು ಬಂಗ್ಲಿ ಅಂತ ಅದು ಅಲ್ಲಿರೋದು ಕಟ್ಟಡ, ಒಂದು ಮನೆ ಈಗಲೂ ಐತದೆ, ಅದಕ್ಕೆ ಬಂಗ್ಲೆ ಅಂತ ಕರೀತಾರೆ. ಆ ಬಂಗ್ಲೆಯನ್ನು ಕಟ್ಟಿಸಿ ಲಿಂಗ ಸ್ವಾಮಿಗಳವರು ಆ ಬಂಗ್ಲೆಯಲ್ಲಿ ಇರ್ತಾರೆ ಮಹಾರಾಜರು ಬರೋ ಟೈಮ್ನಲ್ಲಿ. ಆಗ ಮಹಾರಾಜರಲ್ಲಿ ಇಳಿದು ಅವರು ದರ್ಶನ ಮಾಡಿಕೊಂಡು ಆ ನೆನಪಿಗೆ ಅಲ್ಲೊಂದು ಬಾವಿ ತೋರಿಸ್ತಾರೆ. ಅದ್ರ ಸುತ್ತ 4 ತೆಂಗಿನ ಮರ ಹಾಕಿಸ್ತಾರೆ. ಈಗಲೂ ಅದಾವೆ ಅವು, 3 ತೆಂಗಿನ ಮರ, ಒಂದು ಬಾವಿ ಇದೆ. ಅಲ್ಲೊಂದು ಶಾಸನವೂ ಇದೆ, ಬೋರ್ಡ್ ಇದೆ ಕಲ್ಲಿಂದ. ಅವರು ಮಹಾರಾಜರು ಇದನ್ನ ಬಂದಿದ್ದು ಅಂತೆ. ಹೀಗೆ ಅಷ್ಟು ಮಹಾರಾಜರ ತನಕನೂ ಕೂಡ ಅವರ ಪ್ರಭಾವ ಬೆಳೆದಿತ್ತು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಇನ್ನು ಶೈಕ್ಷಣಿಕವಾಗಿ ಇಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಅವರು ಶುರು ಮಾಡ್ತಾರೆ. ಆಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಇಲ್ಲಿ ಓದ್ತಾರೆ. ಉಮಾಪತಿ ಶಾಸ್ತ್ರಿಗಳು ಇಲ್ಲೇ ಓದಿದ್ದು, ನಿಮಗೆಲ್ಲ ಗೊತ್ತು, ಇಲ್ಲೇ ಇದ್ದು ಅವ್ರು ಕೊನೆ ದಿನಗಳಲ್ಲಿ. ಮತ್ತು ಹುಡುಗೆರೆ ಶಿವಮೂರ್ತಿ ಶಾಸ್ತ್ರಿಗಳು ಅಂತ ಒಬ್ಬರಿದ್ದರು, ಶಿರಾಳಕೊಪ್ಪದ ಒಬ್ಬರು ಶಾಸ್ತ್ರಿಗಳಿದ್ದರು. ಅವರೆಲ್ಲ ಇಲ್ಲಿ ಸಂಸ್ಕೃತ ಪಂಡಿತರಾಗಿ ಬೆಳೆದವರು. ಇಂಥ ಪಾಠಶಾಲೆಯನ್ನು ನಡೆಸಿದ್ದಾರೆ, ಪುಸ್ತಕ ಪ್ರಕಟಣೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯ ಅಂದರೆ ಶಿವಮೊಗ್ಗದಲ್ಲಿ NDV ಹಾಸ್ಟೆಲ್ ಮಾಡಿರೋದು. 1916ನೇ ಇಸ್ವಿನಲ್ಲಿ ನಗರ ಡಿವಿಷನ್ ವೀರಶೈವ ವಿದ್ಯಾರ್ಥಿ ನಿಲಯ ಅಂತೇಳಿ ಸ್ಥಾಪನೆ ಮಾಡಿ ಅಲ್ಲಿ ಮಲೆನಾಡಿನ ಎಲ್ಲ ಜನರಿಗೂ ಕೂಡ ಅಲ್ಲಿ ಓದಲಿಕ್ಕೆ ಅವಕಾಶ ಮಾಡಿಕೊಟ್ರು, ಸಹ್ಯಾದ್ರಿ ಕಾಲೇಜಿಗೆ ಹೋಗಲಿಕ್ಕೆ. ಇನ್ನು ಅನಾಥಾಶ್ರಮವನ್ನು ಸಚ್ಚಿದಾನಂದ ಸ್ವಾಮಿಗಳು ಮಾಡಿ ಅಲ್ಲಿ ಪ್ರೊಫೆಸರ್ ರಾಮದಾಸ್ ಅಂತವರು, ಸಾಗರದ ವಿಲಿಯಂ ಅನ್ನುವಂಥ ಒಬ್ಬ ಕ್ರಿಶ್ಚಿಯನ್ರು, ಮತ್ತು ರಫೀಕ್ ಅಂತೇಳಿ ಒಬ್ಬರು ಮುಸಲ್ಮಾನರು, ಇವರೆಲ್ಲರಿಗೂ ಆಶ್ರಯ ಕೊಟ್ಟಿದೆ ಬೆಕ್ಕಿನಕಲ್ ಮಠ ಅನಾಥಾಶ್ರಮ. ಹೀಗೆ ಒಟ್ಟಾರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರು ಭಾಳಷ್ಟು, ಮತ್ತು ಶಿವತೋಷಿಣಿ ಸಭಾ ಅಂತೇಳಿ ನಾವು ಅವರು ಈ ಗೋಷ್ಠಿ ಶುರು ಮಾಡೋಕ್ಕೆ ಕಾರಣ ಅಂದರೆ ಲಿಂಗ ಸ್ವಾಮಿಗಳವ್ರು ಮಾಡಿದ್ದು. ಅವ್ರು ಮಾಡಿದ್ದನ್ನೇ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಈ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಪ್ಪನಹಳ್ಳಿ ಶಿವಯೋಗ ಮಂದಿರದ ಶ್ರೀ ರೇವಣಸಿದ್ಧ ಸ್ವಾಮೀಜಿಯವರು, ಆಮೇಲೆ ಸ್ವಾಮಿಗಳನ್ನು ಕೂಡ ಕೆಲವರು ರಾಂಪುರ ಸ್ವಾಮಿಗಳು ಇದಾದರು. ಅವಾಗ ರಾಂಪುರ ಕೇವಲ ನಮ್ಮೊಂದು 50-60 ಕಿಲೋಮೀಟರ್ ದೂರದಲ್ಲಿ
ಭಕ್ತಾದಿಗಳು ತೊಂದರೆ ನಿಮ್ಗೆ ಎಷ್ಟು ವಯಸ್ಸು? ನನಗೆ 74. ಭಾಳ ಹುಷಾರಿರ್ಬೇಕು ನೀವು, ಎಲ್ಲಿ ಹೋಗಬಾರ್ದು, ಎಲ್ಲಿ ಕಾರ್ಯಕ್ರಮ ಹೋಗಬೇಡ್ರಿ, ಯಾವ ಭಕ್ತರಿಗೆ ನೋಡಿ ಅದರದ್ದೇ ನಾವಂತೂ ಹಿಂಗೆ ಮಾಡ್ತೇವೆ ನೋಡಿ. ಜಗದ್ಗುರು ಮಹಾಸನ್ನಿಧವರು ಏನು ಮಾಡ್ತಾರಪ್ಪ ಬುದ್ಧಿ ಏನು? ಶ್ರಾವಣ ಬಂತು, ನೀವೆಲ್ಲಿ ಪೂಜಾದಿಗಳು ದಿನಕ್ಕೆ ಕರಿತಿರ್ತಾರೆ, ಒತ್ತಾಯ ಮಾಡ್ತಾರೆ, ಹ್ಞೂ ಅಂತ ಹೋಗಿ ಎಲ್ಲಿ ಹೋಗ್ಬೇಡ್ರಿ, ನಾನು ಹೋಗಿ ನೀವು ಹೋಗ್ಬೇಡ ಅಂತೇಳಿ ಗುರುಗಳ ಆದೇಶ ಮಾಡಿ ಖಂಡಿತವಾಗಿ ಆ ಥರ ನಿಮ್ಮ ಆದೇಶವನ್ನು ನಾನು ಪಾಲನೆ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿ ಎಲ್ಲಿನೂ ಕೂಡ ಹೋಗಿಲ್ಲ. ಪ್ರತಿ ಕೃತಿಕೋತ್ಸವ ಬಂದು ಮುಂದೆ ಮೀಟಿಂಗ್ನಲ್ಲಿ ಅದನ್ನು ಆಲೋಚನೆ ಮಾಡಿ 96 ವರ್ಷದ ನಮ್ಮ ಲಿಂಗೈಕ್ಯ ದಿನಾಚರಣೆಯನ್ನು ಇವತ್ತು ದಿವಸ ನಾವು ಆಚರಿಸಿದ್ವಿ. ಸಂಕ್ಷಿಪ್ತವಾಗಿ ಪ್ರಿಂಟ್ ಮಾಡೋಂಗಿಲ್ಲ. ಮತ್ತು ಇದನ್ನು ಭಕ್ತಾದಿಗಳು ಒಂದು ಮುಂದೆ ಈಗ ನಾಳೆ ಬರ್ತಕ್ಕಂಥ ಅಮಾವಾಸ್ಯೆ ಒಂದು ಕಾರ್ಯಕ್ರಮದನ್ನು ಯಾವ ರೀತಿ ಮಾಡಬೇಕು ಏನಿರ್ತಕ್ಕಂಥ ಸಮಾಲೋಚನೆ ಸಭೆಯನ್ನು ಮುಂದಕ್ಕೆ ಮಾಡಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಇವತ್ತು ದಿವಸ ಲಿಂಗ ಮಹಾಸ್ವಾಮಿಗಳವರು ಅವರು ಹೇಗಿದ್ದರು ನೋಡಿದವರು ಕೊನೆಯ ವರ್ಷ ಲಿಂಗಪ್ಪಗೌಡರು ಅವರಿಂದ ಚಿನ್ಮಯ ದೀಕ್ಷೆ ತಗೊಂಡಿದ್ರು. ಗುರು ರುದ್ರಮುನಿ ಸ್ವಾಮಿಗಳವರು ಅವರಿಂದ ಚಿನ್ಮಯ ದೀಕ್ಷೆ ತಗೊಂಡಿದ್ರು. ಅವ್ರು ನೋಡಿದವರು ರುದ್ರಮುನಿ ಸ್ವಾಮಿಗಳಿದ್ದರು ಮತ್ತು ಸಜ್ಜಾನ ಸ್ವಾಮಿಗಳಿದ್ದರು. ಯಾವೇ ನೋಡೋಕ್ಕಾಗತ್ತೆ, ಅವ್ರು ನೋಡಿಲ್ಲ. ಅದಕ್ಕಾಗಿ ನೋಡಿದ್ರೂ ಕೂಡ ಅವರ ಒಂದು ಸಾಧನೆ, ಅವರು ಭಕ್ತಾದಿಗಳಲ್ಲಿ ಪೂಜೆ ಹೋಗ್ತಕ್ಕಂಥವರ ಒಂದು ಇಷ್ಟಲಿಂಗ ಪೂಜೆಯ ಒಂದು ನಿಷ್ಠೆ ಅಂತಕ್ಕಂಥದ್ದನ್ನು ನಾವು ನಮ್ಮ ಗುರುಗಳ ಮುಖಾಂತರ ತಿಳ್ಕೊತೀವಿ. ಒಂದೇ ಉದಾಹರಣೆ ಬಹುಶಃ ಹಿಂದೆ ನಾನು ಹೇಳಿರ್ಬೋದು. ನಮ್ಮ ರುದ್ರಮುನಿ ಸ್ವಾಮಿಗಳವರು ಒಂದು ಸಾರಿ ಅನುಷ್ಠಾನಕ್ಕೆ ಕುಂತಿದ್ರು. ಅನುಷ್ಠಾನಕ್ಕೆ ಕುಂತಾಗ ಲಿಂಗಸ್ವಾಮಿಗಳವರು ಲಿಂಗೈಕ್ಯರಾದಂತ ಗೊತ್ತಾಯಿತು. ಆವಾಗ ಒಳ್ಳೆ ಇದ್ರ ಮೂಲಕ ಅವಾಗೇನು ಇದು ಇರ್ತಲ್ಲ ಟೆಲಿಗ್ರಾಮ್ ಮೂಲಕ ಲಿಂಗಸ್ವಾಮಿಗಳವರು ಲಿಂಗೈಕ್ಯರಾಗಿದ್ದಾರೆ. ಅನುಷ್ಠಾನ ನಿಮಗೆ ದೀಕ್ಷಾ ಕೊಟ್ಟಿರ್ತಕ್ಕಂಥವ್ರು ಲಿಂಗ ಮಹಾಸ್ವಾಮಿಗಳವರು. ಹಾಗಾಗಿ ಲಿಂಗಸ್ವಾಮಿಗಳು ಲಿಂಗೈಕ್ಯರಾದ್ರಿಂದ ಅನುಷ್ಠಾನವನ್ನು ಮೊಟಕುಗೊಳಿಸಿ ಅದರಲ್ಲಿ ಭಾಗವಹಿಸಬೇಕಂತ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ರುದ್ರಮುನಿ ಸ್ವಾಮಿಗಳು ಟೆಲಿಗ್ರಾಮ್ ಮೂಲಕ ಸಂದೇಶವನ್ನು ರವಾನಿಸಿದರು. ಇದನ್ನು ರುದ್ರಮುನಿ ಸ್ವಾಮಿಗಳನ್ನು ಹೇಳ್ತಕ್ಕಂಥ ಇವತ್ತಿನ ದಿವಸ ಈ ವೇದಿಕೆಯಲ್ಲಿ ಕೊಟ್ಟೆ. ಅದಕ್ಕೆ ಅವತ್ತಿನ ದಿವಸ ನಾನು ಅನುಷ್ಠಾನವನ್ನು ಇದಕ್ಕೆ ಮೊಟಕುಗೊಳಿಸಿ ಪುನಃ ಲಿಂಗಸ್ವಾಮಿಗಳು ಲಿಂಗೈಕ್ಯರಾದಾಗ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದು ಮತ್ತೆ ಮುಂದೆ ಅನುಷ್ಠಾನ ಪ್ರಾರಂಭ ಮಾಡುವುದು ಪ್ರಶ್ನೆ ಬೇರೆ. ಆದರೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅವಾಗೇನು ಈಗಿನ ಮೊಬೈಲ್ ಇರಲಿಲ್ಲ ಅಥವಾ ವೇದಿಕೆಯಲ್ಲಿ ಗುತ್ತಲ ಮಠದ ಪ್ರಭು ಸ್ವಾಮೀಜಿ ಉಪಸ್ಥಿತರಿದ್ದರು. ಸಾಗರ ತಾಲೂಕಿನ ಹಿರೇಬೆಲಗುಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳ್ಳ ಮತ್ತು ಕಾಗೋಡುದಿಂಬ ಗ್ರಾಮದಲ್ಲಿ ಮುಜೀಬ್ ಎಂಬುವವರು ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಸಾಗುವಳಿ ಮಾಡಿ ಗೋದಾಮು ನಿರ್ಮಿಸುತ್ತಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಮಂಗಳವಾರ ಪ್ರತಿಭಟನೆ ನಡೆಸಿದರು. ಮುಂದಿನ ಮಂಗಳವಾರದೊಳಗೆ ತಹಶೀಲ್ದಾರರು ಬಂದು ಸ್ಥಳ ಪರಿಶೀಲನೆ ನಡೆಸಿ ಅತಿಕ್ರಮಣವನ್ನು ತೆರವುಗೊಳಿಸದೆ ಹೋದಲ್ಲಿ ಉಗ್ರವಾದ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕುಮಾರಗೌಡ ಕೊಪ್ಪ, ಇದನ್ನ ಕಂದಾಯ ಮಂತ್ರಿಗಳಿಗೆ ಸಹಿತ ಒತ್ತಾಯ ಮಾಡ್ತಿದ್ದೇನೆ ಈ ಪತ್ರಿಕೆ ಮೂಲಕ. ಈ 9ನೇ ತಿಂಗಳು 35 ಜನ 40 ಮನೆ 70 ಜನ ಸೇರಿ ತಹಸೀಲ್ದಾರರಿಗೆ ಹೋಗಿ ಮನವಿ ಕೊಟ್ಟು ಬಂದದ್ದನ್ನು ಎಲ್ಲಿ ಕಸದ ಬುಟ್ಟಿಗೆ ಹಾಕಿದ್ರೋ ನಂಗೆ ಗೊತ್ತಿಲ್ಲ. ಇದನ್ನ ಕಂದಾಯ ಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ ಈ ಬಗ್ಗೆ ಗ್ರಾಮಕ್ಕೆ ನ್ಯಾಯ ಕೊಡಬೇಕು. ನಮಗೆ ಬೇಜಾರಿಲ್ಲ. ಕೊಡದೇ ಇದ್ರೆ ಮಂಗಳವಾರ ದಿನ 11 ಗಂಟೆಗೆ ತಹಶೀಲ್ದಾರ್ ಕಚೇರಿಯ ಮುಂದೆ ಇಷ್ಟು ದಿನ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತೇವೆ. ಆವಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಥವಾ DC ಬರೋ ತನಕ ನಾವು ಅಲ್ಲಿಂದ ಎದ್ದು ಬರಲ್ಲ. ಏನರಪ್ಪ ಇದೇ ತಾನೇ ತೀರ್ಮಾನ? ಯಾಕಂದ್ರೆ ಇದು ನಿನ್ನೆ ರಾತ್ರಿ ಆಗಿರೋ ತೀರ್ಮಾನ. ಇದು ಜಮೀನು ಅತಿಕ್ರಮಣ ಮಾಡಿದ್ದಾರೆಂದು ಆರೋಪ ಹೊತ್ತಿರುವ ಮುಜೀಬ್ ಅವರ ಪುತ್ರ ಫಯಾಜ್ ಮಾತನಾಡಿ, ಫಯಾಜ್ ಅಂತ ಹೇಳಿ ಈಗ ಈ ಜಾಗಕ್ಕೆ ಎದುರುಗಡೆ ಜಾಗಕ್ಕೆ ಬೇಲಿ ಹಾಕ್ಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ತಂದೆ ಹತ್ರ ಬಂದು 75,000 ರೂಪಾಯಿ ದುಡ್ಡು ಇಸ್ಕೊಂಡು ಹೋಗಿದ್ದವರು. 10 ಗಂಟೆಗೆ. ಯಾರು? ಹರೀಶ್ ಅವರು. ಯಾರು ಹರೀಶ್? ಶಾನ್ ಬಗ್ರ ಅಸಿಸ್ಟೆಂಟ್. ಅವರೇ ಕೊಡ್ತಿದ್ದಾಳ ನಮಗಿದು. ಪಂಚಾಯತಿ ಹರೀಶ್ ಅವರು ನಮ್ಮ ತಂದೆ ಹತ್ರ ಬಂದು 75,000 ರೂಪಾಯಿ ದುಡ್ಡು ಇಸ್ಕೊಂಡು ಹೊರಗಡೆ ಬೇಲಿ ಹಾಕ್ತೇನೆ ಅಂತ ಹೇಳಿ ಒತ್ತಾಯ ಮಾಡಿ ತಗೊಂಡೋಗಿರೋದು. ಅವ್ರ ಹತ್ರ ದುಡ್ಡು ಇರಲಿಲ್ಲ. ಅವರೆಲ್ಲೋ ಕೈಗಳ ಇಸ್ಕೊಂಡ್ಬಂದು ರಾತ್ರಿ 10 ಗಂಟೆ ಕೊಟ್ಟು ಕಳ್ಸಿದಾರೆ. ನಾವು ಎಷ್ಟು? 75,000. ಹರೀಶ್ ಯಾರು ಅವರು? ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಹೇಳಿ. ವಿಲೇಜ್ ಅಕೌಂಟೆಂಟ್ ಶಾನ್ ಬೋಗ್ರ ಅಸಿಸ್ಟೆಂಟ್. ಶಾನ್ ಬೋಗ್ರ ಅಸಿಸ್ಟೆಂಟ್. ಓಕೆ. ತೂಗೂರು ಬಸಪ್ಪ, ಸುಬ್ಬಪ್ಪ, ನಾಗರಾಜ್, ಕಾಗೋಡು ಕುಮಾರ್,
ಶೇಖರಪ್ಪ, ಸತೀಶ್ ಇನ್ನಿತರರು ಇದ್ದರು. ಸರ್ಕಾರದ ಸೌಲಭ್ಯಗಳು ಜನರಿಗೆ ತಲುಪಬೇಕಾದರೆ ಯಾವುದೇ ಅಡ್ಡಿಯಾತಂಕಗಳು ಇರಬಾರದು. ಸಾಗರದ ಸರ್ಕಾರಿ ಆಸ್ಪತ್ರೆ ವೈದ್ಯ ಸಿಬ್ಬಂದಿಗಳು ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಸಾಹಿತಿ ಡಾಕ್ಟರ್ ನಾಡಿಸೋಜ ತಿಳಿಸಿದರು. ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ನೌಕರರ ಒಕ್ಕೂಟದ ವತಿಯಿಂದ ನೀಡಲಾದ ಆಯುಷ್ಮಾನ್ ಭಾರತ್ ಕಾರ್ಡ್ ಪಡೆದು ಮಾತನಾಡಿದ ಅವರು, ಸ್ನೇಹಿತರೆ, ಸರ್ಕಾರದ ಸೌಲಭ್ಯಗಳು ಜನರಿಗೆ ಮುಟ್ಟಬೇಕು ಅನ್ನೋದರಲ್ಲಿ ಸಹ ಯಾವುದೇ ಕೊರತೆ ಕಾಣಿಸುತ್ತೆ ಅಂತ ನನಗೆ ಅನಿಸೋದಿಲ್ಲ. ವಿಶೇಷವಾಗಿ ನಮ್ಮ ಸಾಗರದ ಆಸ್ಪತ್ರೆ ಸಿಬ್ಬಂದಿಗಳು ಯಾವತ್ತೂ ಕೂಡ ಈ ಥರ ಜನೋಪಯೋಗಿ ಕಾರ್ಯಕ್ರಮ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ವಿಭಾಗದವರು ನನಗೆ ಈ ಆಯುಷ್ಮಾನ್ ಪತ್ರವನ್ನು ಕೊಟ್ಟಿದ್ದಾರೆ. ಇದು ನನ್ನ ಆಶಯವನ್ನು ಗಟ್ಟಿ ಮಾಡಿದೆ ಅಂತ ಹೇಳಿ ನಾನು ಹಾರೈಸ್ತಾ ನಿಮಗೆಲ್ಲರಿಗೂ ನಮಸ್ಕಾರ. ಹಿರಿಯ ವೈದ್ಯರಾದ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಮತ್ತು ಡಾಕ್ಟರ್ ಸುರೇಶ್ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಡಾಕ್ಟರ್ ನಾಡಿಸೋಜ ದಂಪತಿಗಳಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಮಾಸ ನಂಜುಂಡಸ್ವಾಮಿ, ತಾಲೂಕು ಅಧ್ಯಕ್ಷ ವೈಮೋಹನ್, ಡಾಕ್ಟರ್ ವಿಕ್ರಮ್, ಜುಬೇದಾ ಯಮ್ಮಲಿ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಅತ್ಯಂತ ಹಿಂದುಳಿದ ಪ್ರದೇಶದ ಕಳೂರು ಗ್ರಾಮದ 103 ವರ್ಷದ ಚಂದಮ್ಮ ಮಂಗಳವಾರ ಬೆಳಿಗ್ಗೆ ನಿಧನರಾಗಿದ್ದಾರೆ. ಮೃತರು 4 ಪುತ್ರರು, 3 ಪುತ್ರಿಯರು, 25 ಮೊಮ್ಮಕ್ಕಳು ಹಾಗೂ 45 ಮರಿಮಕ್ಕಳು ಮತ್ತು ಮರಿಮೊಮ್ಮಕ್ಕಳನ್ನು ಅಗಲಿದ್ದಾರೆ. ಶತಾಯುಷಿ ಚಂದಮ್ಮ ಅವರು ತಮ್ಮ 103ನೇ ವಯಸ್ಸಿನಲ್ಲಿಯೂ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುತ್ತಿದ್ದರು. ಕೃಷಿ ಕುಟುಂಬದವರಾಗಿದ್ದ ಚಂದಮ್ಮ ಅವರು ಧಾರ್ಮಿಕವಾಗಿ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡಿದ್ದರು. ಮಕ್ಕಳಿಗೆ ಜಾನಪದ ಕತೆ ಹೇಳುವಲ್ಲಿ ಚಂದಮ್ಮ ಅವರು ಸಿದ್ಧಹಸ್ತರಾಗಿದ್ದರು. ಶರಾವತಿ ಹಿನ್ನೀರು ಭಾಗದಲ್ಲಿ ಕಳೂರು ದೊಡ್ಮನೆ ಚಂದಮ್ಮ ಎಂದು ಕರೆಸಿಕೊಳ್ಳುತ್ತಿದ್ದರೂ ಎಲ್ಲರೂ ಅವರನ್ನು ಹಳೆಯಮ್ಮ ಎಂದೇ ಕರೆಯುತ್ತಿದ್ದರು. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.